ನಮಸ್ಕಾರ ನಮಸ್ಕಾರ ಬಂದೋಳೆ. ನಾನು ಭಾಷಣ ಮಾಡಕ್ ಬಂದಿಲ್ಲ. ನಾನು ಬಂದಿರೋದು ಈ ಜಿಲ್ಲೆಯಲ್ಲಿ 7 ಜನ ಶಾಸಕರನ್ನ ಕೊಟ್ಟು ನಮ್ಗೆ ಶಕ್ತಿ ಕೊಟ್ಟಿದ್ದೀರಿ. ಅದಕ್ಕೆ ನಿಮ್ಗೊಂದು ಕೋಟಿ ನಮಸ್ಕಾರ ಹೇಳಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ. ಮುಖ್ಯವಾಗಿ ಈ ಸಂದರ್ಭದಲ್ಲಿ ನಮ್ಮ ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರಿಗೆ ರಾಜ್ಯದ ಎಲ್ಲ ಭೂ ಮಾಲೀಕರ ಪರವಾಗಿ, ಅಧ್ಯಕ್ಷಗಳೇ, ಸರ್ಕಾರ ಅಲ್ಲ, ರಾಜ್ಯದ ಎಲ್ಲ ಭೂ ಮಾಲೀಕರ ಪರವಾಗಿ ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಸರ್ಕಾರಕ್ಕೆ 1000 ದಿನ ಆಗಿದೆ. 1000 ದಿನದ ಸಾಧನೆ. ರಾಜ್ಯದಲ್ಲಿ ಒಂದು ದೊಡ್ಡ ಬದಲಾವಣೆ. ನಾಡು ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶ ಇಲ್ಲದೆ ಸತ್ತರೆ ಬದುಕಿಗೆ ಅವಮಾನ. ಹಂಗೆ ಇವತ್ತು ನಿಮ್ಮ ಋಣ ತೀರಿಸುವಂಥದ್ದು ಬಹಳ ದೊಡ್ಡ ಕೆಲಸ. ನಾನು ಚುನಾವಣೆಗೆ ಬಂದಾಗ ಒಂದು ಮಾತು ಹೇಳಿದ್ದೆ, ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ರೆ ಮಾತ್ರ ಚಂದ ಅಂತ ಒಂದು ಮಾತು ಹೇಳಿದ್ದೆ. ಈ ದಾನ ಧರ್ಮ ಮಾಡುವ ಕೈ ಅಧಿಕಾರ ಇದ್ದಕ್ಕೆ 5 ಗ್ಯಾರಂಟಿಗಳನ್ನು ಕೊಟ್ಟು 6ನೇ ಗ್ಯಾರಂಟಿ ಭೂಮಿ ಗ್ಯಾರಂಟಿಯನ್ನು ಕೊಟ್ಟು ಎಲ್ಲ ಭೂ ಮಾಲೀಕರಿಗೆ ಭೂ ದಾಖಲೆ ಇಲ್ಲದೆ ಹೋದಂತ 1,11,11,101 ಜನರಿಗೆ ಪೋಡಿ ಮಾಡಿ ದಾಖಲೆ ಮಾಡಿ ಖಾತೆ ಕೊಟ್ಟು ನಿಮ್ಮ ಬದುಕಿನಲ್ಲಿ ನಿಮ್ಮ ವಂಶದ ಪೀಳಿಗೆಗೆ ಒಂದು ಆಸ್ತಿ ದಾಖಲೆಯನ್ನು ಕೊಟ್ಟಂತ ಏಕೈಕ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. 7ನೇ ಗ್ಯಾರಂಟಿ, ನಿಮ್ಮ ಮನೆ ಬೆಲೆಗಳು ಆದಾಯ ಗಗನಕ್ಕೋಯ್ತು, ಬೆಲೆಗಳು ಗಗನಕ್ಕೋಯ್ತು, ಆದಾಯ ಪಾತಾಳಕ್ಕೋಯ್ತು. ಅದನ್ನು ನಿಲ್ಲಿಸಲಿಕ್ಕೋಸ್ಕರ ಇವತ್ತು ಪರಮೇಶ್ವರರ ನೇತೃತ್ವದಲ್ಲಿ ನಾವು ಒಂದು ಸಮಿತಿಯನ್ನ, ಪ್ರಣಾಳಿಕೆ ಸಮಿತಿಯನ್ನ ಮಾಡಿ ನಿಮ್ಗೇನೇನು ಕೊಡಬೇಕು ಅಂತ ತೀರ್ಮಾನ ಮಾಡಿ ಈ 5 ಗ್ಯಾರಂಟಿಗಳನ್ನು ಕೊಟ್ಟು, ಈ 5 ಗ್ಯಾರಂಟಿ ಕಾಂಗ್ರೆಸ್ ಗ್ಯಾರಂಟಿ ಆಗಲಿಲ್ಲ, ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಆಗಲಿಲ್ಲ. ಇಡೀ ಬಿಜೆಪಿ ಅವರು, ನರೇಂದ್ರ ಮೋದಿ ಅವರು ದೇಶದ ಎಲ್ಲ ರಾಜ್ಯಗಳು ಕರ್ನಾಟಕ ರಾಜ್ಯವನ್ನ ಕಾಪಿ ಮಾಡಿ ಇದು ದೇಶದ ಗ್ಯಾರಂಟಿ ಆಗಿ ಇವತ್ತು ಉಳ್ಕೊಂಡಿದೆ. ಇದಕ್ಕೆ ಕಾರಣ ನೀವು ಕೊಟ್ಟಂತ ಮತ. ಅದಕ್ಕೆ ನಿಮ್ಗೆ ಕೋಟಿ ನಮಸ್ಕಾರ. ನಿಮ್ಮೆಲ್ಲರೂ ಕೂಡ ಅಭಿನಂದನೆ ಹೇಳಲಿಕ್ಕೆ ನಾನಿಲ್ಲಿ ನಿಂತಿದ್ದೇನೆ. ಕೃಷ್ಣ ಮಾದಾಯಿ ಮೇಕೆದಾಟು ವಿಚಾರ ಮಾತಾಡ್ತಿದ್ರು. ನಮ್ಮ 7ನೇ ಗ್ಯಾರಂಟಿ ಏನ್ ಗೊತ್ತಾ? 7ನೇ ಗ್ಯಾರಂಟಿ ಏನ್ ಕೊಡಬೇಕು? ಇವತ್ತು ಸಾಧನೆ ಇಲ್ಲದೆ ಸಾವಿಲ್ಲ. ಸಾಧನೆ ಇಲ್ಲ ಅಂದ್ರೆ ಸಾವಿಲ್ಲ ಮನುಷ್ಯನಿಗೆ. ಗ್ಯಾರಂಟಿ ಇಲ್ಲ ಅಂದ್ರೆ ಗ್ಯಾರಂಟಿಗಳಿಗೆ ಸಾವಿಲ್ಲ, ಅಭಿವೃದ್ಧಿಗೂ ಸಾವಿಲ್ಲ. ಆದರೆ ಟೀಕೆಗಳಿಗೆ ಸಾವಿದೆ, ಆರೋಪಕ್ಕೆ ಸಾವಿದೆ, ಅಪಪ್ರಚಾರಕ್ಕೆ ಸಾವಿದೆ. ಅದಕ್ಕೋಸ್ಕರನೇ ಕೃಷ್ಣ ಬೈರೇಗೌಡರು ಇವನ್ನೆಲ್ಲ ಗಮನದಲ್ಲಿಟ್ಕೊಂಡು, ನೀವು ಕೊಟ್ಟಂತ ಶಕ್ತಿಯನ್ನ ಗಮನದಲ್ಲಿಟ್ಕೊಂಡು ಇವತ್ತು ಜನರ ಋಣವನ್ನು ತೀರಿಸಬೇಕು ಅಂತ ಹೇಳಿ
ನಾನು ಅನೇಕ ಸಂದರ್ಭದಲ್ಲಿ ಒಂದು ಭಾಷಣದಲ್ಲಿ ಹೇಳಿದ್ದೇನೆ, ದೇವರು ವರನ ಕೊಡೋದಿಲ್ಲ, ಶಾಪನ ಕೊಡೋದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ ಅಂತ. ಕೊಟ್ಟಂತ ಅವಕಾಶದಲ್ಲಿ ಈ ಭೂಮಿ ಗ್ಯಾರಂಟಿಯನ್ನು ನಮ್ಮ ಸರ್ಕಾರ ನಿಮಗೆ ಕೊಟ್ಟು ನಿಮ್ಮೆಲ್ಲರ ಬದುಕಿನಲ್ಲಿ ಒಂದು ಹೊಸ ಧೈರ್ಯವನ್ನು ತುಂಬಿ ಆ ತಾಯಂದಿರು ಆ ಪಾಣಿ ಪಟ್ಟೆ ಪೋಡಿ ನಿಮ್ಮ ಆಸ್ತಿ ದಾಖಲೆಗಳು ನಾವ್ಯಾರು ಏನು ಒತ್ಕೊಂಡು ಹೋಗುವುದಿಲ್ಲ. ನಮ್ಮ ಪೀಳಿಗೆಗೆ ಕೊಡಂತ ದಾಖಲೆಗಳನ್ನು ಇವತ್ತು ಗ್ಯಾರಂಟಿ ಮಾಡಿ ಈ 6ನೇ ಗ್ಯಾರಂಟಿಯನ್ನು ಕೊಟ್ಟಿದ್ದಾರೆ. ಇವತ್ತು ಜನರು ನೆಮ್ಮದಿಯಿಂದ ಬದುಕುವಂತ ದಿನಗಳು, ಮಹಿಳೆಯರು ಖುಷಿಯಿಂದ ಬಸ್ಸನ್ನ ಹೋರಾಟ ಮಾಡುವಂತ ದಿನಗಳು, ಗೃಹಿಣಿಯರು ಸಾವಿರಾರು ಬದುಕಿನಲ್ಲಿ ಒಂದು ಬದಲಾವಣೆಯನ್ನು ಕಂಡಂತ ದಿನಗಳನ್ನು ತಾವೆಲ್ಲ ನೋಡ್ತಾ ಇದ್ದೀರಿ. ಯುವಕರು ಬಹಳ ಸಂತೋಷದಿಂದ ಉದ್ಯೋಗಗಳನ್ನು ಸೃಷ್ಟಿ ಮಾಡಿಕೊಳ್ತಾ ಇದ್ದಾರೆ.